ನಾವಿವತ್ತು ಶಿವಗಂಗೆಗೆ ಬಂದಿದ್ದೀವಿ ಸ್ನೇಹಿತರೆ. ಎಲ್ಲರೂ ಶಿವಗಂಗೆ ವಿಡಿಯೋ ಮಾಡಿರ್ತಾರೆ ಅವರವ್ರದ್ದೇ ಶೈಲಿಯಲ್ಲಿ. ನಮ್ಮ ಶೈಲಿಯಲ್ಲಿ ನಾವು ಒಂದು ಬ್ಲಾಗ್ ಮಾಡೋಣ ಅಂತಂದೇಳ್ಬಿಟ್ಟು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇತಿಹಾಸ ತುಂಬಿರುವಂತಹ ಒಂದು ಶಿವಗಂಗೆ ಬೆಟ್ಟ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ನಾವು ಹೋಗ್ತಾ ಹೋಗ್ತಾ ಹೊನ್ನಾದೇವಿ ಮತ್ತು ಗಂಗಾಧರೇಶ್ವರ, ಒಳಕಲ್ ತೀರ್ಥ ಮತ್ತು ಹೊಯ್ಸಳರ ರಾಣಿ ಪಟ್ಟದರಸಿ ಶಾಂತಲಾ ದೇವಿಯವರು ದೇಹತ್ಯಾಗ ಮಾಡಿರುವಂತಹ ಜಾಗ, ಅದು ಬಂದು ಶಾಂತಲಾ ಡ್ರಾಪ್ ಅಂತ ಕರೀತಾರೆ. ಮತ್ತು 108 ಒಂದು ಲಿಂಗಗಳಿರುವಂಥ ಒಂದು ಪ್ರದೇಶ. ಮತ್ತು ಸಮುದ್ರ ಮಟ್ಟದಿಂದ ಎಷ್ಟಪ್ಪ ಎತ್ತರ ಇದೆ ಅಂತಂದರೆ ಇದು 4545 ಸಮುದ್ರ ಮಟ್ಟದಿಂದ ಎತ್ತರ ಇದೆ ಸ್ನೇಹಿತರೆ. ಹಾಗೆ ಇದು ಬೆಂಗಳೂರಿನ ಹೆಬ್ಬಾಗಿಲು ಅಂತಂದೇಳಿ ಕರೆಸ್ಕೊಳ್ಳುವಂತಹ ಒಂದು ಶಿವಗಂಗೆ ಬೆಟ್ಟನ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತಂದೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಮತ್ತೆ ತಡ ಹೋಗೋಣ. ಹಾಗೆ ಬೆಟ್ಟದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಕಲೆ ಹಾಕ್ತಾ ನಿಮಗೆ ಉಣಬಡಿಸ್ತಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಜೊತೆಗೆ ಜಾಯ್ನ್ ಆಗಿ ಸ್ಕ್ಲಿಪ್ ಮಾಡಿದೆ ನೋಡಿ. ತುಂಬ ಸುಂದರವಾಗಿರುತ್ತೆ ಮತ್ತು ಮೋಘವಾಗಿ ಬರುತ್ತೆ ಅಂತಂದೇಳಿ ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಹೊನ್ನಾದೇವಿ ದೇವಾಲಯ ಮತ್ತು ಇವಾಗ ಕ್ಲೋಸ್ ಆಗಿದೆ. ಒಂದು 9 ಗಂಟೆ ಮೇಲೆ ಓಪನ್ ಆಗುತ್ತೆ. ಇಲ್ಲಿ ಹೇಳಲೇಬೇಕಾದಂಥ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ, ಗಂಗಾಧರೇಶ್ವರ ಮೇಲ್ಗಡೆ ಇದೆ ದೇವಸ್ಥಾನ. ಅಲ್ಲಿ ವಿಶೇಷ ಏನಪ್ಪ ಅಂದರೆ, ನೀವು ತುಪ್ಪ ತೊಗೊಂಬಂದ್ಬಿಟ್ಟು ಗಂಗಾಧರೇಶ್ವರನ ಮೇಲೆ ಹಾಕ್ಬಿಟ್ಟು ಲೇಪನ ಮಾಡಿದರೆ ಬೆಣ್ಣೆ ಆಗಿ ಪರಿವರ್ತನೆ ಆಗುವಂತಹ ಏಕೈಕ ನಮ್ಮ ಗಂಗಾಧರೇಶ್ವರ ಟೆಂಪಲ್ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಪ್ರಪಂಚದಲ್ಲೇ ಬೇರೆಲ್ಲೂ ಈ ಥರ ಅದ್ಭುತ ನಡೆಯೋದಿಲ್ಲ ಆ ಥರದ್ದು. ಮತ್ತು ಅದೇನಾದ್ರು ನನಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಸಿಕ್ಕರೆ ನಾನು ಖಂಡಿತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಮೇಲ್ಗಡೆ ಹೋಗ್ತಾ ನಾವು ಬೆಟ್ಟ ಹೇಳಿದ್ದೀನಿ ನಾನು, ಅಲ್ಲಿ ಶಾಂತಲಾ ಡ್ರಾಪು ಮತ್ತು ಉರಿಗಂಬ ಮತ್ತು ಎಣ್ಣೆಗಂಬ ಅಂತ ಹೇಳ್ಬಿಟ್ಟು 2 ಕಂಬಗಳಿದೆ. ಮತ್ತು ದೇವಸ್ಥಾನ ಇದೆ ಮೇಲ್ಗಡೆ ಬೆಟ್ಟ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಹೋಗಿ ನೋಡ್ಕೊಂಡ್ಬರೋಣ. ಗಂಗಾಧರೇಶ್ವರ ದೇವಸ್ಥಾನ ಬಟ್ ಇವಾಗ ಕ್ಲೋಸ್ ಆಗಿದೆ. ಬೆಟ್ಟದ ಮೇಲೆ ಹೋಗೋಣ. ಅಲ್ಲೆಲ್ಲ ನಾನು ಒಳಕಲ್ ತೀರ್ಥ ಮತ್ತು ಶಾಂತಲಾ ಡ್ರಾಪು, ಎಣ್ಣೆಗಂಬ, ಉರಿಗಂಬ ಅವನ್ನೆಲ್ಲ ನೋಡ್ಕೊಂಡು ಬರಬೇಕಾದ್ರೆ ದೇವಸ್ಥಾನ ಓಪನ್ ಆಗಿದ್ರೆ ನಾನು ವಿಡಿಯೋ ಮಾಡೋಣ. ಇವಾಗ ಮೇಲೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಆಗಿನ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಒಂದು ಉಳ್ಕೊಳ್ಳೋಕ್ಕೆ ವಸತಿ ಗೃಹ ಅಂತಂದು ಹೇಳ್ಬೋದು. ಎಲ್ಲ ಭಕ್ತಾದಿಗಳು ಬಂದರೆ ಇಲ್ಲಿಗೆ ಉಳ್ಕೊಳ್ಳೋಕ್ಕೆ ವಸತಿ ಗೃಹ. ಬನ್ನಿ ಸ್ನೇಹಿತರೆ, ಇಲ್ಲಿ ನಾವು ದೇವಸ್ಥಾನ ಒಳಗಡೆ ಹೋಗ್ತೀವಿ. ಗಂಗಾಧರೇಶ್ವರ ದರ್ಶನ ಮಾಡಿಕೊಂಡು ಇದರಿಂದ ಮುಖಾಂತರ ಇಲ್ಲಿ ಬರ್ತೀವಿ ಈ ಭಾಗದಿಂದ. ಬಟ್ ಇವೆಲ್ಲ ಕ್ಲೋಸ್ ಆಗಿದೆ. ಈಗ 10 ಗಂಟೆ ಮೇಲೆ ಓಪನ್ ಆಗುತ್ತೆ ನೋಡಿ. ಇವೆಲ್ಲ ನಾಗರ ಕಲ್ಲುಗಳು ಇಲ್ಲಿದೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಅಲ್ಲಿಂದ ಹಿಂಗೆ ಮುಗಿಸ್ಕೊಂಡು ಈ ಗೇಟಿಂದ ನಾವು ಬೆಟ್ಟ ಹತ್ತಕ್ಕೆ ಹೋಗಬೇಕು. ಡೋರ್ ನೋಡಿ ಸ್ನೇಹಿತರೆ ಎಷ್ಟು ದಪ್ಪ ಇದೆ. ಹಾಗೆ ಬಂದರೆ ಇದು ಒಂದು ದ್ವಾರ ಬಾಗಿಲು, ಪ್ರವೇಶ ದ್ವಾರ. ಇದೆಲ್ಲ ಹಾಳಾಗಿದೆ ನೋಡಿ. ಇದೆ ಇಲ್ಲಿಂದ ನಾವು ಇವಾಗ ಬೆಟ್ಟ ಹತ್ತಬೇಕು. ಸ್ನೇಹಿತರೆ, ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿ ದರ್ಶನ ಮಾಡ್ಕೊಂಡು ಈ ಕಡೆಯಿಂದ ಗೇಟಿಂದ ಬಂದರೆ ನಮಗೆ ಫಸ್ಟ್ ಕಾಣೋದೇ ನೋಡಿ ಸ್ನೇಹಿತರೆ, ಕೋಟೆ ಕಟ್ಟಿರೋದು ಯಾವ ಥರ ಅಂತ ಹೇಳಿದ್ರು ನೋಡಿ. ಇಲ್ಲಿದೆ ಯಾವ ಥರ ಕಟ್ಕೊಂಡು ಹೋಗಿದ್ದಾರೆ. ಒಬ್ಬ ವ್ಯಕ್ತಿ ಒಳಗಡೆ ಹೋಗ್ಬೋದು, ಅಷ್ಟು ಜಾಗ ಇಟ್ಟು ಇಲ್ಲಿ ಫುಲ್ಲು ಕೋಟೆ ಕಟ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಸುಗಂಧ ಮಾರ್ಗ ಅಂದರೆ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ ಇದು ಒಂಥರ ಈಸಿಯಾಗಿರುವಂತಹ ಒಂದು ದಾರಿ ಅಂತಂದು ಹೇಳ್ಬೋದು. ಒಬ್ಬ ಮನುಷ್ಯ ಹೋಗ್ಬೋದು, ಅಷ್ಟು ಒಳಗಡೆ ಕೋಟೆ ಕಟ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಕಾವಲು ಗೋಪುರ ಅದು ಅಲ್ಲಿ ಕಾಣ್ತಾ ಇರೋದು. ಹಾಗೆ ಸ್ನೇಹಿತರೆ, ಅಲ್ಲಿ ಮುಂದೆ ಹೋದರೆ ಕೆಂಪೇಗೌಡರ ಹಜಾರ, ಅದನ್ನು ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇದು
ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಕೆಂಪೇಗೌಡರ ಹಜಾರ. ಅವರು ಅವಾಗ ಕುತ್ಕೊಂಡು ಇಲ್ಲಿ ಏನಾದರೂ ಮಾತಾಡೋದು ಮಾತುಕತೆ ಏನೋ ನಡೆಸ್ತಾ ಇದ್ದರೆ ಇದು ಕೆಂಪೇಗೌಡರ ಹಜಾರ ಅಂತಂದು ಹೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ಏನು ಯಾವುದು ಮೇಂಟೆನೆನ್ಸ್ ಇಲ್ಲ. ಹಾಗೆ ಇದು ಬಂದು ಗರುಡಗಂಬ ನೋಡಿ. ಸ್ನೇಹಿತರೆ, ಇಲ್ಲೊಂದು ನಂದಿ ಇದನ್ನು ವಿಗ್ರಹ ಮಾಡಿಬಿಟ್ಟು ಇಲ್ಲೊಂದು ವಿಶ್ರಾಂತಿಗಂತ ಒಂದು ಇದನ್ನು ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ ಆ ಕಡೆ ನಿಸರ್ಗ ತೋರಿಸಿಪ್ಪ, ಎಷ್ಟು ಸುಂದರವಾಗಿದೆ ನಮ್ಮ ಶಿವಗಂಗೆ ಬೆಟ್ಟದ ಒಂದು ಮೇಲಿಂದ ನೋಡೋಕ್ಕೆ. ಅಲ್ಲೊಂದು ಕಲ್ಯಾಣಿ ಇದೆ ಲಾಸ್ಟಲ್ಲಿ. ನೋಡಿ ಆ ಕಡೆ ಎಲ್ಲ ಜರಿ ಹೆಂಗೆ ಬರ್ತಾ ಇದೆ, ನೀರು ಬೆಟ್ಟದಿಂದ ಹರಿದು. ನೋಡಿ ನಂದಿಯ ವಿಗ್ರಹ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಮೇಲೆ ಹೋಗೋಣ. ಒಳಕಲ್ ತೀರ್ಥ ನೋಡೋಣ. ಒಳಕಲ್ ತೀರ್ಥದ ಮಹತ್ವ ಏನಪ್ಪ ಅಂತಂದರೆ, ಕಮಂಡಲದಿಂದ ಉದ್ಭವ ಆದಂತಹ ಒಳಕಲ್ ತೀರ್ಥ 365 ದಿನವೂ ನಿಮಗೆ ಅಲ್ಲಿ ತೀರ್ಥ ಸಿಗ್ತಾನೆ ಇರುತ್ತೆ ಸ್ನೇಹಿತರೆ. ನೋಡೋಣ, ಹೋಗ್ಬಿಟ್ಟು ತೀರ್ಥ ತಗೊಳ್ಳೋಣ ಬನ್ನಿ. ನಿಮಗೆ ಆ ನಂದಿ ಬೆಟ್ಟ ಹತ್ತಿದ್ದರಿಂದ ನೋಡಿ ಇಲ್ಲೊಂದು ನಂದಿಯ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಕೆಂಪೇಗೌಡರು ಅಂದ್ಕೊಂಡಿದ್ರೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಮಂಟಪದಲ್ಲಿ ಕಬ್ಬಿನ ಹಾಲು ಮಿಷಿನ್ ಇಡ್ತಾರೆ ಅಂತಂದು ಹೇಳ್ಬಿಟ್ಟು ನೋಡಿ ತಂದು ಇಟ್ಟಿದ್ದಾರೆ. ಅಲ್ಲಿಂದ ಎತ್ಕೊಂಬಂದಿದ್ದೀರಲ್ಲ, ಅದು ಹೇಳಿ ಎಷ್ಟು ಶಕ್ತಿಶಾಲಿ ಇದ್ದಾರೆ ಇವಾಗಿನ ಜನ ಅಲ್ವಾ. ಬನ್ನಿ ಸ್ನೇಹಿತರೆ, ಶಿವಗಂಗೆ ಅನ್ನೋ ಹೆಸರು ಹೆಂಗೆ ಬಂತಪ್ಪ ಅಂತಂದರೆ, ಕಣಾತ ಎಂಬ ಋಷಿಮುನಿ ಒಂಟಿಗಾಲಲ್ಲಿ ತಪಸ್ ಮಾಡ್ತಾ ಇರಬೇಕಾದ್ರೆ ಶಿವ ಮೆಚ್ಚಿ ಶಿವಗಂಗೆಯನ್ನು ಕೊಟ್ಟಿದ್ದಕ್ಕೆ ಶಿವಗಂಗೆ ಅಂತಂದು ಹೇಳ್ಬಿಟ್ಟು ಪ್ರಸಿದ್ಧಿ ಆಯಿತು ಸ್ನೇಹಿತರೆ. ಬನ್ನಿ ಒಳಕಲ್ ತೀರ್ಥ ನೋಡೋಣ. ಶಿವಗಂಗೆ ಸ್ನೇಹಿತರೆ, ಶಿವಗಂಗೆ ಗಂಗೆ ಶಿವ ಇದು ಶಿವಗೆ ಸಿಗಲಿ. ನನಗೆ ನೀರು ಸಿಕ್ತು ಸ್ನೇಹಿತರ. ಮಳೆಗಾಲದಲ್ಲಿ ಫುಲ್ಲು ನೀರು ತುಂಬ್ಕೊಂಡಿರುತ್ತೆ, ಅಷ್ಟು ನೀರು ಇರುತ್ತೆ. ಮಂಡೆ ಕಾಲ ತುಂಬ ಜನ ಇದ್ದಾರೆ. ಇಷ್ಟೇ ಮಾಡೋಕ್ಕಾಗುತ್ತೆ. ಏನಿಲ್ಲಮ್ಮ, ಯಾವರು? ಹೋಬಳ ತುಮಕೂರು. ಓಕೆ, ಇವರು ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ನ ಗುರುತಿಸಿ ಮಾತಾಡಿಸಿ ಇವಾಗ ಅವರು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಹೆಸರು? ಚೇತನ್. ನಿಮ್ಮ ಹೆಸರು? ನವ್ಯ. ಓಕೆ, ಥ್ಯಾಂಕ್ ಯು. ನೋಡಿರಲ್ಲ ಸ್ನೇಹಿತರೆ, ನಾನು ಇವಾಗ ಶಿವಗಂಗೆ ಒಳಗಡೆ ಹೋಗ್ಬಿಟ್ಟು ವಿಡಿಯೋ ನಮಗೆ ಅಲೌಡ್ ಇಲ್ಲ, ಬಟ್ ನಾನು ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ನಾವು ಶಿವಗಂಗೆಗೆ ಬಂದಾಗ ಇಲ್ಲಿ ನಮಗೆ ಮಾದೇವ್ ಮತ್ತು ಜೀವನ್ ಅಂತಂದು ಹೇಳಿ ಪರಿಚಯ ಆಗಿದ್ದಾರೆ. ಅವರು ನಮಗೆ ಗುರುತಿಸ್ಬಿಟ್ಟು ಕೇಳಿದ್ರು ನಿಮ್ದು ಯಾವ ಚಾನಲ್ ಏನು ಅಂತ ಹೇಳ್ಬಿಟ್ಟು. ಫ್ರೆಂಡ್ ಆದರು. ಹಾಗೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಮತ್ತೆ ಎಷ್ಟು ದಿನ ಎಷ್ಟು ಸರಿ ಬರ್ತಾ ಇದ್ದೀರಾ ಶಿವಗಂಗೆ ಬೆಟ್ಟಕ್ಕೆ? 4 ಟೈಮ್ ಬರ್ತಾರೆ. 4 ಟೈಮ್ ಬರ್ತಾ ಇದ್ದೀರಾ? ಹೌದು. ಅಂದ್ರೆ ಒಂಥರ ಟ್ರೆಕ್ಕಿಂಗ್ ತರ ವೀಕ್ಲಿ ಬರ್ತಾ ಇದ್ದೀರಾ? ಹೌದು, ಫ್ರೆಂಡ್ಸ್ ಎಲ್ಲ ಬರ್ತಿದ್ರು. ಓಕೆ, ಈಗ ಅವ್ರು ಯಾರು ಬರ್ಲಿಲ್ಲ. ಸೊ ನಮ್ಗೆ ಒಂಥರ
ವೀಕ್ಲಿ ಮಂತ್ಲಿ ಒನ್ಸ್ ಬಂದ್ರೆ ಒಂದ್ ಸ್ವಲ್ಪ ಮನ್ಸು ಒಂದ್ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಒಂಥರ ಹೆಲ್ದಿ ಆಗಿರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ನೋಡಿ ನೀವು ಬನ್ನಿ, ಸಂಡೇ ಆದ್ರೆ ಒಂದು ಟ್ರೆಕ್ಕಿಂಗ್ ತರ ಬನ್ನಿ. 2 and 2 2.5 ಅವರ್ ಒಳ್ಳೆ ಟ್ರೆಕ್ಕಿಂಗ್ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ಅಲ್ಲಿ ಬೇರೆ ಯೋಚನೆನೇ ಬರಲ್ಲ. ಹಂಗೆ ಹುಷಾರಾಗಿ ಬನ್ನಿ. ತುಂಬಾ ಕಡಿದಾದ ಬೆಟ್ಟ ಇದೆ. ಚಿಕ್ಕ ಮಕ್ಳು ಕರ್ಕೊಂಡ್ ಬರೋದಾದ್ರೆ ಹುಷಾರಾಗಿ ಕರ್ಕೊಂಡ್ ಬನ್ನಿ. ಮಗುನ ಜೊತೆ ಕೈಯಲ್ಲಿ ಬಿಡ್ಲೇಬೇಡಿ. ಮತ್ತೆ ನಿಮ್ದು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತುಂಬಾ ಬ್ಯಾಡ್ ಸರ್. ಅದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಈಗ ನಾವು ಮೇಲೆ ನೋಡ್ತೀವಿ ಲೇಸ್ ಪ್ಯಾಕೆಟ್, ಚಿಪ್ಸ್ ಪ್ಯಾಕೆಟ್ ಎಲ್ಲಂದಲ್ಲಿ ಮೂರಲ್ಲಿ ಬಿಸಾಕ್ತಾರೆ. ಸೊ ಅದು ಪ್ರಕೃತಿಗೆ ಹಾನಿ. ಆ ತರ ಮಾಡಬಾರ್ದು ಯಾರಾದ್ರು. ನೋಡಿ ಸ್ನೇಹಿತರೆ, ಇವರು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಏನಂದ್ರೆ ನೀವು ಏನೇ ಒಂದು ಅಂದ್ರೆ ತಿನ್ನಕ್ಕೆ ಏನೋ ಒಂದು ಪ್ಲಾಸ್ಟಿಕ್ ಐಟಮ್ಗಳು ತಗೊಂಡ್ಬರ್ತೀರಾ ನೀವು, ಅಂದ್ರೆ ವಾಟರ್ ಬಾಟ್ಲ್ ಆಗಲಿ ಚಿಪ್ಸ್ ಆಗಲಿ ಏನೇ ತಗೊಂಡ್ಬರ್ತೀರಾ, ಅದನ್ನೆಲ್ಲ ಏನಂದ್ರೆ ಅಲ್ಲೆಲ್ಲ ಎಸಿಬೇಡಿ. ಅದನ್ನ ತಗೊಂಡೋಗ್ಬಿಟ್ಟು ಎಲ್ಲೇ ಡಸ್ಟ್ಬಿನ್ ಇದೆ ಅಲ್ಲಿ ಹಾಕಿ ಅಂತ ಒಂದು ಸಂದೇಶ ಕೊಡ್ತಾರೆ. ಸೊ ಒಂದ್ ಸೈಡ್ ಇನ್ನೊಂದು ಈಗ ಅಲ್ಲೊಂದು ಮಾಡ್ತಾ ಇದ್ರು ನೋಡಿ, ಎಲ್ಲ ಮಾಡ್ತಾ ಇದ್ರೆ ಎಲ್ಲ ಬೈ ಮಾಡ್ತಾರೆ. ಬೈ ಮಾಡಿ ಹಂಗೆ ಹೋಗ್ತಾ ತಿನ್ಕೊಂಡು ಹೋಗ್ತಾರೆ, ಒಡಲ್ ಹಂಗೆ ಬಿಸಾಕ್ಬಿಟ್ಟು. ಹೌದು, ಐ ಥಿಂಕ್ ಅದು ಒಂದು ಕಲಿಬೇಕು ಜನ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ ಅಲ್ವಾ? ಪ್ರಕೃತಿ ದೇವ್ರು ನಮ್ಗೆ ಕೊಟ್ಟಿದ್ದಾನಲ್ವಾ, ಕರೆಕ್ಟ್. ನಾವು ಅದೊಂಥರ ವರ, ನಾವು ಅದು ಆದಷ್ಟು ಕಾಪಾಡಬೇಕು. ಹೌದು, ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ವಾ. ಕರೆಕ್ಟ್. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಬಾಯ್. ಮಾಡ್ತಾ ಇದ್ದೀರಾ? ನಾವು ಅಲ್ಲ 25 ವರ್ಷದಿಂದ ಮಾಡ್ತಾ ಇದ್ದೀವಿ. 25 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ, ಬಟ್ ನೀವು ಇದನ್ನೆಲ್ಲ ಐಟಮ್ ಎಲ್ಲ ಹೇಗೆ ತರಿಸ್ತೀರಾ? ನೀವು ತಗೊಂಡ್ಬರ್ತೀರಾ ಅಥವಾ ಆಗೋವಷ್ಟು ನಾವು ಹೊತ್ಕೊಂಬತ್ತೀವಿ, ಕೂಲಿ ಕೊಟ್ಟು ಎತ್ತಿಸ್ಕೊಂಬತ್ತೀವಿ. ಹಾ. ಬಟ್ ಇದಾದ ಜನಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ವಿ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ವಿ. ಯಾಕಂದ್ರೆ ಹಿಂಗ್ ತಗೊಂತಾರೆ, ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ ಬಿಡ್ತಾರಲ್ಲ. ಹಾಕದೇ ಇಲ್ಲ, ತಗೊಂಡೋಗ ಅದು ಒಂದ್ ಕಡೆ ಬಿಸಾಕೋತಾರೆ. ಓಕೆ, ವ್ಯಾಪಾರ ಎಲ್ಲ ಹೆಂಗಿದೆ? ಪರವಾಗಿಲ್ವಾ? ಏನೋ ಒಂದು ವಾರದಿಂದ ಜನ ಕಮ್ಮಿ. ನಾಳೆ ನೋಡ್ಬೇಕು. ನಾಳೆ ನೋಡ್ಬೇಕಾ ಹಬ್ಬ? ಹಾ. ಓಕೆ, ನಿಮ್ಮ ಹೆಸರು? ಶಶಿಕಲಾ ಅಂತ. ನೋಡಿ ಸ್ನೇಹಿತರೆ, ಅಲ್ಲೆಲ್ಲ ಈ ತರ ಅಂಗಡಿಗಳು ಸಿಗುತ್ತೆ. ಇವರು ಒಂದು 25 ವರ್ಷದಿಂದ ಅಂಗಡಿ ನಡ್ಕೊಂಡು ಹೋಗ್ತಾರೆ. ಮಜ್ಜಿಗೆ ಮತ್ತೆ ಸೌತೆಕಾಯಿ ಈ ತರ ಫ್ರೂಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಬೆಟ್ಟದಿಂದ ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ದಣಿವಾರಿಸ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗ್ಬೋದು. ಕುಡಿದ್ಬಿಟ್ಟು ಗ್ಲಾಸ್ನ ಹಿಂಗೆ ಡಸ್ಟ್ಬಿನ್ಗೆ ಹಾಕಿ. ಓಕೆ, ಥ್ಯಾಂಕ್ ಯು.